ಯಾಕಂದ್ರೆ ಎರಡು ಟೀಮ್ ಆಲ್ರೆಡಿ ಕ್ಲೋಸ್ ಆಗ್ಯಾವು, ಇಬ್ರು ಹಿಂದದಾರ ಇಬ್ರು ಮುಂದದಾರ. ಸೊ ಹಿಂದೆ ಮುಂದೆ ಸೇರಿ ಗ್ಯಾಂಗ್ ಬ್ಯಾಂಗ್ ಆಗೋ ಚಾನ್ಸು ಐತಿಲ್ಲ. ಇಲ್ಲ ಸಾರಿ ನಾ ಇವ್ರು ಈ ಕಡೆ ಅದಾರ ಅನ್ಕೊಂಡಿದ್ದೆ, ಬಟ್ ಡುವೋ ಸ್ಪ್ಲಿಟ್ ಆಗ್ಯಾರ. ಒಂದು ನೇಡ್ ಗೈಸ್, ಈ ಬಿಲ್ಡಿಂಗ್ ಟಾಪ್ ಮೇಲೆ ಒಂದು ನೇಡ್ 2 ನಾಕ್ ಬರ್ತಾವೆ, 3 ನಾಕ್ ಬರ್ತಾವೆ. ಒಂದು ನೇಡ್, ಜಸ್ಟ್ 1 ನೇಡ್ 3 ನಾಕ್ ಬರ್ತಾವೆ. 1 ನೇಡ್ ಕುಕ್ ಆಗೈತಲ್ಲ ಆಲ್ರೆಡಿ, 1 ನೇಡ್ ಕುಕ್ ಆಗೈತಲ್ಲ ನೋಡ್ರಿ. ಒಬ್ರು ಗನ್ ನೇಡ್ ಹೋಲ್ಡ್ ಮಾಡ್ಯಾರ ಆಲ್ರೆಡಿ, ನೋ ಯೂಸ್ ಗೈಸ್, ಕೆಳಗೆ ಹೋತ. ಬಟ್ ಅದ ನೇಡ್ ಮ್ಯಾಲೆ ಬಂದಿದ್ದು. ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ಸೆಂಟರಿಗೆ ಇಲ್ಲಿ ನೇಡ್ ಇನ್ ಕೇಸ್ ಬಿತ್ತಂದ್ರೂ 3 ಜನಕ್ಕೂ ಡ್ಯಾಮೇಜ್ ಬೀಳುತ್ತೆ. ಒಂದು ನೇಡ್ ಇಲ್ಲಿ ಕೌಂಟರ್ ಕುಕ್ ಆಗೈತೆ, ಒಂದು ನೇಡ್. ಓಕೆ, ಇದು ಏರ್ನಾಗ ಗೈಸ್. ಏನ್ರಿ ಇದು ನೇಡ್ ಹಿಂಗ್ಯಾಕೆ ಮಾಡತ್ತಾರ ಇವ್ರು? ನೇಡ್ ಭಾಳ ಅದಾವನ್ರಿ ಇವ್ರ ಕಡೆ, ಮತ್ತೆ 10 ನೇಡ್ ಇಟ್ಟಿರ್ಬೇಕನ್ನ ಎಲ್ಲ ವೇಸ್ಟ್ ಮಾಡತ್ತಾರ. ಝೋನಾಗ ಒಬ್ರು ಡೌನ್, ಜೋಕರ್ ಅಲ್ಲಿ ಝೋನ್ನಾಗ ಡೌನ್ ಆದ್ರೆ ಐ ಡೋಂಟ್ ನೋ ಎದಕ್ಕೆ ಝೋನ್ ಡೌನ್ ಆದ್ರೆ ಗೊತ್ತಾಗಲಿಲ್ಲ. ಆ್ಯಂಡ್ ಇನ್ನೊಂದು ಡೌನ್ ಆದ್ರೂ ಆಗ್ಬೋದು. ಜೋಕರ್ 0-2 ಡೌನ್ ಆಗ್ಯಾರ. 0-5 ಏನೈತಲ್ರಿ ಡ್ಯಾಮೇಜ್ ಕೊಟ್ಟಾರ. ಗೈಸ್ ಇಲ್ಲಿ ಅಡ್ವಾಂಟೇಜ್ ಏನೈತಲ್ರಿ, ಟೀಮ್ 11 ಕಡೆ ಐತಿ, ಝೋನ್ ಒಳಗದಾರ. ಸೊ ಇವರು ಝೋನ್ ಎಂಟ್ರಿ ಹೊಡಿತಾರ ಅಲ್ರಿ. ರಿವೈವ್ ಮಾಡ್ಕೋಬೋದಿತ್ತು ಗೈಸ್ ಅಲ್ಲಿ. ಜೋಕರ್ 0-2 ಏನೈತಲ್ಲ ರಿಕಾಲ್ ಮಾಡ್ಕೊಂಡು ಕರ್ಕೊಂಡ್ ಬರ್ಬೋದಿತ್ತು, ಬಟ್ ಯಾಕೆ ಅವ್ರು ಬಿಟ್ರಂತ ಗೊತ್ತಾಗಲಿಲ್ಲ. ಇದೇನು ಡೆಡ್ ಝೋನ್ ಅಲ್ಲ ಏನಲ್ಲ, ಈಸಿಲಿ ಅವ್ರನ್ನ ರಿವೈವ್ ಮಾಡಿ ಕರ್ಕೊಂಡ್ ಬರ್ಬೋದಿತ್ತು. ಐ ಡೋಂಟ್ ನೋ ಏನು ರೀಸನು ಏನೋ ಬಿಟ್ಕೊಟ್ರು ಅವರಿಗೆ. ಗೈಸ್ ಇವು ಸ್ಮಾಲ್ ಮಿಸ್ಟೇಕ್ಸ್ ಏನು ಆಗ್ತಾವಲ್ಲ, ಇವನ್ ನೋಡ್ರಿ ಗೈಸ್, ಇಲ್ಲಿ ಮ್ಯಾಚ್ ಸೋಲಾಕ್ ರೀಸನ್ ಆಗೋದು. ಒಂದೊಂದು ಪ್ಲೇಯರು ಇಂಪಾರ್ಟೆಂಟ್, ಯಾರನ್ನೂ ಕ್ಯಾಶುವಲ್ ಆಗಿ ತೊಗೋಬಾರ್ದಿಲ್ಲ. ಓಕೆ, ರಿವೈವ್ ಮಾಡಿದ್ರೆ ನಾ ಏನೋ ಬಿಟ್ಟು ಕೊಡ್ತಾರೆ ಅನ್ಕೊಂಡಿದ್ದೆ ಗೈಸ್. ನೋಡ್ರಿ ಇಲ್ಲಿ 4v4 ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ 3v4ಕಿನ. ಯಾಕಂದ್ರೆ 3v4 ಅಂದ್ರೆ ಒಬ್ಬ ಯಾರು 1v2 ಮಾಡಲೇಬೇಕಾಗತ್ತೆ. ಸೊ ಹಿಂಗಿರುತ್ತೆ. ನೋಡೋಣ ಅಂತ ರಿವೈವ್ ಅಂತೂ ಮಾಡಿದ್ರಲ್ಲೇ ಹೀಲಿಂಗ್ಸು ಕೊಡ್ತಾರ ಗೈಸ್. ಇಲ್ಲಿ ನೋಡ್ಬೇಕು ಆ್ಯಕ್ಚುಲಿ ನೋಡ್ರಿ, ಈಗ ಪ್ರೆಸೆಂಟ್ ಅಡ್ವಾಂಟೇಜ್ ಇರೋದು ಟೀಮ್ 11 ಕಡೆ ಐತಿ. ಟೀಮ್ 6 ಏನದಲ್ಲ ಒಂದೇ ಬಿಲ್ಡಿಂಗ್ನಾಗ ಅದಾರ. ಟೀಮ್ 11 ಬೇಕಾದ್ರೆ ಈ ಕಡೆಯಿಂದ ಫ್ಲ್ಯಾಂಕ್ ಹೊಡ್ಕೊಂಡ್ಬಂದು ಈ ಬಿಲ್ಡಿಂಗ್ ಟಾಪ್ ಹತ್ತಿದ್ರಂತರೂ ಮಾತ್ರ 1v4 ಹೊಡೆದ್ರು ಹೊಡಿಬೋದು ಗೈಸ್. ಈ ಬಿಲ್ಡಿಂಗ್ ಏನಾರು ಟಾಪ್ ಬಂದರು ಟೀಮ್ 11ದವರು ಅಂದ್ರೆ ಇಲ್ಲಿಂದ ನೋಡ್ರಿ ಆರಾಮ ಇಲ್ಲೇ ನಮಗೆ ಒಬ್ಬರ ಸ್ಪಾಟ್ ಆಗತ್ತಾರೆ ಇಲ್ಲಿ ಆಲ್ರೆಡಿ. ಒಂದು ಮಾಲಿ ಬಂತಲ್ಲೇ, ಮಾಲಿ ಸ್ವಲ್ಪ ಡ್ಯಾಮೇಜ್ ಕೊಡ್ಬೋದೇನೋ. ಓಕೆ, ಓಡೋಗಿ ಚಲೋ ಮಾಡಿದ್ರು, ಒಳಗೆ ಅಲ್ಲೇ ಬ್ಲಾಸ್ಟ್ ಆಗಿತ್ತದ ಗೈಸ್. ಒಂದು ನಾಕ್ ಡೌನ್ ಅಲ್ಲೇ ಈಸಿಲಿ ಬಂತು. ಆ್ಯಂಡ್ ಇನ್ನೊಂದು ನಾಕ್ ಡೌನ್ ಗೈಸ್, ಇಲ್ಲ 2 ನಾಕ್ ಡೌನ್ ಬರ್ತಾವೆ, ಒಂದು ಫಿನಿಶ್ ಆಗುತ್ತಿಲ್ಲೇ ಗೈಸ್. ಆಲ್ ದ ಟೈಮ್ ಇಲ್ಲೇ ಏನಿತ್ತಲ್ರಿ, ಇದೇನು ಫೈಟ್ ಆಗಿದ್ದು ಆಲ್ ದ ಟೈಮ್ ಟೀಮ್ 11 ಏನಾಯ್ತಲ್ಲ ಅಡ್ವಾಂಟೇಜ್ನಾಗ ಇದ್ರು ಅವರು. ಸೊ ಇಲ್ಲೇ ಓಕೆ, ಇನ್ನೊಂದು ಕಡೆ ಫೈಟ್ ನಡೆದೈತಿ. MIB ಇಂದೂಗೆ ಏನೈತಲ್ರಿ ಇಲ್ಲೇ ನಾಕ್ ಫಿನಿಶ್ ಮಾಡ್ಯಾರ. 1 ಸೆಕೆಂಡ್ ಗೈಸ್, ಇಲ್ಲೇ ನೋಡಿ ಇದೊಂದು ಫೈಟ್ ಮುಗಿಸ್ಕೊಂಡು ಹೋಗೋಣಂತ. ಒಂದು ನಾಕ್ ಮಾಡ್ಯಾರ, ಇಲ್ಲೇ ಕೌಂಟರ್ ನಾಕ್ ಬಂದೈತಿ, ಬಟ್ ಝೋನ್ ಡ್ಯಾಮೇಜ್ ಇಬ್ಬರು ಟೀಮಿಗೂ ಬರುತ್ತೆ. ಒಂದು ನೇಡ್ ಬಂತಂದ್ರೆ ಇಲ್ಲಿ ಕೆಲಸ ಆಗತ್ತೆ ರೀ ಗೈಸ್. ಒಂದು ನೇಡ್ ಬಂದ್ರೆ ಇಬ್ಬರು ಕ್ಲಿಯರ್ ಆಗ್ತಾರೆ ಇಲ್ಲೇ. ಇನ್ನೊಂದು ನಾಕ್ ಡೌನ್ ಈಸಿಲಿ ಇಲ್ಲೇ. ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಗೈಸ್, ಇಲ್ಲೇ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್. ಬಾಟ್ ಆದಿ ಏನದಾರಲ್ಲ ಇವರೊಬ್ಬರ ಈಗ ಸರ್ವೈವ್ ಮಾಡತ್ತಿದ್ದ. ಬಾಕಿ ಇಲ್ಲೇ ಟೀಮ್ 5ದು ಫೈಟ್ ನಡೆದಿತ್ತು ರೀ ಗೈಸ್. ಇಲ್ಲಿ ಟೀಮ್ 5 ಒಬ್ರು ನೋಡ್ಬೇಕು ನೋಡ್ರಿ